ಮಲೆನಾಡಿನ ನೈಜ ಜೀವನ, ಅಲ್ಲಿನ ಜನರ ಬದುಕು ಮತ್ತು ಕೌಟುಂಬಿಕ ಭಾವನೆಗಳನ್ನು ಆಧಾರವಾಗಿಟ್ಟುಕೊಂಡು ಮೂಡಿ ಬಂದಿರುವ ಹೊಸ ಸಿನಿಮಾ ಸ್ವರ್ಣ ಮೇದಿನಿ. ಸ್ವರ್ಣ ಮೇದಿನಿ ನಮ್ಮದು ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಮುಗಿತಾ ಬಂತು. ಅಕ್ಟೋಬರಲ್ಲಿ ರಿಲೀಸ್ ಪ್ಲ್ಯಾನ್ ಇದೆ. ಅಂದರೆ ಯಾವ್ಯಾವ ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂದರೆ ಒಂದು ತಿಂಗಳಲ್ಲಿ 4 ವಾರ ಬರುತ್ತೆ. ಶುಕ್ರವಾರ ಯಾವುದು ಸಮಯ ಸೂಕ್ತ ನೋಡಿಬಿಟ್ಟು ಅಕ್ಟೋಬರ್ ಪ್ಲ್ಯಾನ್ ಇದೆ. ಚಂದ್ರಗಿರಿ ಸಿನಿ ಪ್ರೊಡಕ್ಷನ್ನ ಚೊಚ್ಚಲ ಚಿತ್ರವಾಗಿ ಈ ಸಿನಿಮಾವನ್ನ ನಿರ್ಮಿಸಲಾಗಿದೆ ಎಂದು ತಿಳಿಸಿದ್ರು. ನಾನು ಅನುಷಾ ಅಂತ. ಸ್ವರ್ಣ ಮೇದಿನಿ ಸಿನಿಮಾದಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಚಿತ್ರವನ್ನು ಚಂದ್ರಗಿರಿ ಸಿನಿ ಪ್ರೊಡಕ್ಷನ್ಸ್ ಬ್ಯಾನರಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗೆ ಚಂದ್ರಗಿರಿ ದಿನೇಶ್ ಮತ್ತು MP ಪ್ರದೀಪ್ ಹೆಬ್ಬಾರ್ ಸೇರಿ ನಿರ್ದೇಶನ ಮಾಡ್ತಾ ಇದ್ದಾರೆ. ಈ ಚಿತ್ರಕ್ಕೆ ಕಂಬಿರಾಜು ಅತ್ಯುತ್ತಮ ನೃತ್ಯ ನಿರ್ದೇಶನವನ್ನು ಮಾಡಿದ್ದಾರೆ. ಹಾಗೆ ಮ್ಯೂಸಿಕ್ ಹರ್ಷ ಕಾಗೋಡ್ ಮತ್ತು ಸಂದೇಶ್ ಬಾಬಣ್ಣ. ತುಂಬ ಚೆನ್ನಾಗಿ ಬಂದಿದೆ. ಮಲೆನಾಡಿಗರ ಜೀವನಾಧಾರಿತ ಕಥೆಯನ್ನ ಹಣೆದು ಕುಟುಂಬ ಸಮೇತರಾಗಿ ಕುಳಿತು ವೀಕ್ಷಣೆ ಮಾಡುವಂತಹ ಸಿನಿಮಾ ನೀಡಬೇಕು ಎಂಬ ಉದ್ದೇಶದಿಂದ ಸ್ವರ್ಣ ಮೇದಿನಿ ಚಿತ್ರವನ್ನ ನಿರ್ಮಿಸಲಾಗಿದೆ. ಅಕ್ಟೋಬರ್ ತಿಂಗಳಲ್ಲಿ ಚಿತ್ರ ಬಿಡುಗಡೆಯಾಗಲಿದ್ದು, ಮಲೆನಾಡಿನ ಬದುಕಿನ ನೈಜತೆಯನ್ನ ಬೆಳ್ಳಿತೆರೆಗೆ ತರೋ ಪ್ರಯತ್ನವನ್ನು ಮಾಡಲಾಗಿದೆ. ನಮ್ಮ ಸಿನಿಮಾ ವಿಶೇಷವಾಗಿ ರೈತರಿಗೆ ಸಂಬಂಧಪಟ್ಟಂಥ ಒಂದು ಸಿನಿಮಾ. ಅಂದರೆ ಮಲೆನಾಡು ಭಾಗದಲ್ಲಿ ಅಡಿಕೆಯನ್ನು ಮೂಲ ಆಧಾರವಾಗಿ ಇಟ್ಕೊಂಡು ಜೀವನ ಮಾಡ್ತಿರುವಾಗ ಹಳದಿ ಎಲೆ ರೋಗ, ಎಲೆ ಚುಕ್ಕಿ ರೋಗ, ಕೊಳೆ ರೋಗ ಬಂದಾಗ ಜೀವನ ಮಾಡೋದು ಹೇಗೆ ಅಂತ ಕ್ವಶನ್ ಮಾರ್ಕ್ ಆದಾಗ ನಾವು ಸಿನಿಮಾದಲ್ಲಿ ತೋರಿಸಿದ್ವಿ ಮಲೆನಾಡಿನಲ್ಲಿ ಬದುಕಬಹುದು. ಅಂದರೆ ಸಿನಿಮಾದ ಹೆಸರೇ ಸ್ವರ್ಣ ಮೇದಿನಿ. ಸ್ವರ್ಣ ಮೇದಿನಿ ಅಂದರೆ ಸ್ವರ್ಣ ಚಿನ್ನ, ಮೇದಿನಿ ಅಂದರೆ ಭೂಮಿ. ಅಂದರೆ ಮಲೆನಾಡು ಚಿನ್ನದ ಭೂಮಿ ಅಂತ ತೋರಿಸುವಂಥ ಒಂದು ಸುಂದರವಾದ ಕತೆ ಇದು. ನಾವು ಇಷ್ಟೇ ಆದರೂ ಅದನ್ನು ವಿಭಿನ್ನವಾಗಿ ಮಾಡಿದ್ದೀವಿ. ಯಾವುದೇ ರೀತಿಯ ರಾಜಿ ಆಗಿಲ್ಲ. ಏನು ಟೆಕ್ನಿಕಲ್ ಆಗಿ ಅದಕ್ಕೆ ಬೇಕಾದ ಕ್ಯಾಮ್ರಾಗಳಾಗಿರ್ಬೋದು ಪ್ರತಿಯೊಂದು ಅದೇ ರೀತಿ ಉಪಯೋಗಿಸಿ ಮಾಡಿದ್ದೀವಿ. ಇದೇನು ಅಂದರೆ ನಮ್ಮ ಮಲೆನಾಡಲ್ಲಿ ಕಂಡಂಥ ಪ್ರತಿಯೊಂದು ವಿಚಾರಗಳನ್ನು ಹಿಡಿದುಬಿಟ್ಟು ಒಂದು ಸಿನಿಮಾ ರೂಪದಲ್ಲಿ ಮಾಡಿ ವಿತ್ ಕಮರ್ಷಿಯಲ್ ಆಗಿ. ಅದರಲ್ಲಿ ಸಾಂಗ್ ಇದೆ, ಫೈಟ್ ಇದೆ, ಎಲ್ಲವೂ ಇದೆ. ಆಮೇಲೆ ಇಡೀ ಕುಟುಂಬದವರೆಲ್ಲ ಕೂತು ನೋಡ್ಬೋದು. ಯಾಕೋಸ್ಕರ ಅಂದರೆ ಅದರಲ್ಲಿ ಬರುವಂಥ ಪಾತ್ರಧಾರಿಗಳಿದೆಯಲ್ಲ, ಪ್ರತಿಯೊಂದು ಪಾತ್ರ ಹೇಗಿರುತ್ತೆ ಅಂದರೆ ಸಿನಿಮಾ ನೋಡೋಕೆ ಹೋಗಿರ್ತಾರಲ್ಲ, ಅದು ಯಾವುದೋ ಒಂದು ಪಾತ್ರದಲ್ಲಿ ಅವ್ರು ಆಗ್ತಾರೆ. ಆ ರೀತಿ ಒಂದು ಕತೆ. ಚಿತ್ರದಲ್ಲಿ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದ್ದು, ಕಾರ್ತಿಕ್, ಅಕ್ಷಯ್, ವಿಭು ನಾಯಕ ನಟನಾಗಿ, ಅರ್ಪಣಾ ಡಿ ಭಟ್ ಹಾಗೂ ಅನುಷಾ ಡಿ ಭಟ್ ನಾಯಕಿಯರಾಗಿ ಅಭಿನಯಿಸಿದ್ದಾರೆ. ಇದರೊಂದಿಗೆ ರಾಘವೇಂದ್ರ ರೈ, ಶಿವಪ್ರಸಾದ್ ಆಚಾರ್ಯ, ಶೃಂಗೇರಿ ರಾಮಣ್ಣ, ಸುರಭಿ, ಕಾವ್ಯಶ್ರೀ ಅಡಿಗ, ಕೀರ್ತನ್, ಮಂಜುನಾಥ್ ತುಪ್ಪೂರು ಸೇರಿದಂತೆ ಹಲವು ಕಲಾವಿದರು ಬಣ್ಣ ಹಚ್ಚಿದ್ದಾರೆ. ಅದರಲ್ಲಿ ನಮ್ಮ ನ್ಯೂಸ್ ಮಲೆನಾಡಿನ ರಿಪೋರ್ಟ್ರು ಶಶಿ ಬೆತ್ತದಕೊಳ್ಳೋರು ಒಂದು ಪಾತ್ರ ಮಾಡಿದ್ದಾರೆ. ಅದೊಂದು ಹೆಮ್ಮೆ ವಿಚಾರ. ಮಲೆನಾಡಿನವರು ಹೆಚ್ಚಿನವರು ಇದ್ದಾರೆ. ಕಮರ್ಷಿಯಲಾಗಿ ಇಂಡಸ್ಟ್ರಿಯವರು ಇದ್ದಾರೆ. ಮಂಗಳೂರು ಮೀನಾ ಅವರು ಇದ್ದಾರೆ. ಅದಾದಮೇಲೆ ರಾಘವೇಂದ್ರ ರೈ ಅಂತೇಳಿ ಅವ್ರ ಹೆಸರು. ಶೃಂಗೇರಿ ರಾಮಣ್ಣ ಅವರಿದ್ದಾರೆ. ಹೀರೋ ಆಗಿಬಿಟ್ಟು ಕಾರ್ತಿಕ್ ಅಂತೇಳಿ ನೋಡ್ತಿರ್ಬೋದು. ಇವರು ಕಾರ್ತಿಕ್ ಅಂತೇಳಿ ಸುಮಾರು ಸೀರಿಯಲಲ್ಲಿ ಮಾಡಿದ್ದಾರೆ. ಆಮೇಲೆ ಕಾಮಿಡಿ ಕಿಲಾಡಿಯ ಶಿವಪ್ರಸಾದ್ ಆಚಾರ್ಯ ವಿಲನ್ ಆಗಿ ಮಾಡಿದ್ದಾರೆ ಇವರಯ್ಯ. ಹೀಗೆ ಒಂದು ವಿಭಿನ್ನವಾಗಿ ಸುಂದರವಾಗಿ ಬಂದಿದೆ. ನಾಡಲ್ಲಿ ಅಡಿಕೆ ಜೊತೆಗೆ ಬೇರೇನೂ ಬದುಕ್ಬೋದು ಅನ್ನೋದು ತೋರಿಸುವಂಥ ಸಿನಿಮಾನೇ ಸ್ವರ್ಣ ಮೇದಿನಿ. ಮಲೆನಾಡಿನ ಮಣ್ಣಿನ ಸೊಗಡು, ಅಲ್ಲಿನ ಜನರ ಬದುಕು ಮತ್ತು ಭಾವನೆಗಳನ್ನ ತೆರೆ ಮೇಲೆ ಕಟ್ಟಿಕೊಡುವ ಪ್ರಯತ್ನ ಸ್ವರ್ಣ ಮೇದಿನಿ ಚಿತ್ರ. ಇದಕ್ಕೆ ಎಲ್ಲರೂ ಪ್ರೋತ್ಸಾಹಿಸುವಂತೆ ಪ್ರದೀಪ್ ಹೆಬ್ಬಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಕ್ಟೋಬರಲ್ಲಿ ರಿಲೀಸ್ ಆಗುತ್ತೆ. ಇಲ್ಲಿ ಸುತ್ತಮುತ್ತ ನಮ್ಮ ಕೊಪ್ಪ JMJ ಟಾಕೀಸ್ ಆಗಿರ್ಬೋದು, ಬಾಳೆನೂರು ಸುದರ್ಶಿನಿ, ಹಾಗೆ ತೀರ್ಥಹಳ್ಳಿಲಿ ವಿನಾಯಕ ವೆಂಕಟೇಶ್ವರ 2 ಇದೆ. ಸುತ್ತಮುತ್ತ ಈ 3 ಟಾಕೀಸಲ್ಲೂ ಜೊತೆಗೆ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ. ಎಲ್ಲರೂ ಸಿನಿಮಾ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ದಯವಿಟ್ಟು ಎಲ್ಲರೂ ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.